ಸ್ನೇಹಿತರೆ ನಮಸ್ಕಾರ. ನೋಡಿ, ಇಲ್ಲಿ ನಮ್ಮ ಮಾರ್ತಳ್ಳಿದು ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಇನ್ನು ಟ್ರಾಫಿಕ್ ಮೊದಲು ಎಷ್ಟು ಜಾಮ್ ಆಗ್ತಾ ಇತ್ತು, ಇವಾಗ ಎಷ್ಟು ಫ್ರೀ ಇದೆ ಅಂತ. ಏನಕ್ಕಂದ್ರೆ ಈ ಮಾರತಳ್ಳಿ ಅಶ್ವಥ್ ನಗರ, ಮಾರತಳ್ಳಿ ಬ್ರಿಡ್ಜ್ ಇಂದ ಯಾವಾಗ ನೀವು ಈ ಕಡೆ ಬರ್ತಿರೋ ನೋಡಿ, ನಾವು ಬ್ರಿಡ್ಜ್ ಈ ಕಡೆ ಕೆಳಗಡೆ ಹೋಗಕ್ಕೆ ದಾರಿ ಇರ್ಲಿಲ್ಲ ನೋಡಿ. ಇಲ್ಲಿಂದ ಹೋಗಕ್ಕೆ ಮುನೇಕೊಲ್ಲ ಹೋಗಕ್ಕೆ, ಆಮೇಲೆ ತಿರ್ಗಾ ಕೋರ್ಮ ಸಿಲ್ಕೋಡು, ಯಾವುದೇ ಒಂದು ಆ ಕಡೆ ಪ್ರದೇಶ ಆ ಕಡೆ ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಈ ಬ್ರಿಡ್ಜ್ ನಿರ್ಮಾಣ ಆಗಿತ್ತು. ಅವಾಗ ಏನಾಯ್ತು, ಇಲ್ಲಿ ಕೆಳಗಡೆ ರೋಡ್ ಮಾಡಬೇಕು ಅಂತ ತುಂಬಾನೇ ಪ್ರೆಷರ್ ಇತ್ತು. ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಅವಾಗ ಶಾಸಕರಾಗಿದ್ರು, ಮಾಜಿ ಸಚಿವರು ಕರ್ನಾಟಕಕ್ಕೆ. ನೋಡಿ ವೀಕ್ಷಕರೇ, ಇವಾಗ ಅಲ್ಲಿಂದ ಈ ಮಾರತಳ್ಳಿ ಇದು ನೋಡಿ, ರೈಲ್ವೆ ಟ್ರ್ಯಾಕ್ ಇದು ಅಂಡರ್ ಪಾಸ್ ಬ್ರಿಡ್ಜ್, ಬ್ರಿಡ್ಜು ಇದು ಇರ್ಲಿಲ್ಲ ಅವಾಗ. ಇದನ್ನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು. ಆದ್ರೂ ಅವಾಗ ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಶಾಸಕರಾಗಿದ್ರು. ಈ ದಾರಿನ ಏನ್ ಮಾಡ್ಬಿಟ್ರು, ಈ ರೋಡ್ನೆಲ್ಲ ರೈಲ್ವೆ ಟ್ರ್ಯಾಕ್ ಓಪನ್ ಇತ್ತಿದ್ದು. ಆವಾಗ ಇದನ್ನ ಕೆಳಗಡೆ ಒಂದು ಅಂಡರ್ ಪಾಸ್ ಬ್ರಿಡ್ಜು ಅಶ್ವಥ್ ನಗರ, ಸಂಜಯ್ ನಗರ, ಮಾರತಳ್ಳಿ ಈ ಕಡೆಯಿಂದ ಬಂದು ಈ ಕಡೆ ಮುನೇಕೊಲ್ಲ, ಮಾರತಳ್ಳಿ, HSR ಲೇಔಟ್, ಸಿಲ್ಬೋರ್ಡ್ ಎಲ್ಲ ಹೋಗಕ್ಕೆ ನೋಡಿ. ಆ ಕಡೆಯಿಂದ ಎಲ್ಲ ನೋಡಿ, ಅದು ಅಶ್ವಥ್ ನಗರ, ಅದು ಅಶ್ವಥ್ ನಗರ, ಇದು ಅಪಾರ್ಟ್ಮೆಂಟ್. ಇಲ್ಲಿ ನೋಡಿ, ಇದು ಅಪಾರ್ಟ್ಮೆಂಟು. ಇಲ್ಲಿ ಈ ಬ್ರಿಡ್ಜು ಇದು ತುಂಬಾ ಈಸಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಬೈ ಸ್ಪೆನ್ಸರ್ಸ್ ಇದೆ ಅಲ್ಲ, ಇಲ್ಲಿ ಸರ್ ಸ್ಪೆನ್ಸರ್ಸ್ ಇದೆ ಅಲ್ಲ, ಅದಕ್ಕೆ ಇದು ಒಂದು ದಾರಿ ಆಯ್ತು. ಈ ತರ ಒಂದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಬಂದ್ಬಿಟ್ಟು ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಶಾಸಕರಾಗಿದ್ದಾಗ, ಅವರು ಸಚಿವರಾಗಿದ್ರು ಕರ್ನಾಟಕ ರಾಜ್ಯಕ್ಕೆ, ಇವಾಗ ಮಾಜಿ ಸಚಿವರಾಗಿದ್ದಾರೆ. ಅವರು ಆ ಟೈಮಲ್ಲಿ ಏನ್ ಮಾಡಿದ್ರು, ಈ ತರ ಒಳ್ಳೊಳ್ಳೆ ನಿರ್ಮಾಣಗಳು ಮಾಡಿದ್ರು. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಪರ್ಮಿಷನ್ ಎಲ್ಲ ತಗೊಂಡು, ಸ್ಟೇಟ್ ಗೌರ್ಮೆಂಟ್ ಇಂದ ರೈಲ್ವೆ ಟ್ರ್ಯಾಕ್ ಹತ್ರ ಎಲ್ಲ ಬ್ರಿಡ್ಜ್ ಆದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಅವರು ಜನರು, ಸಾರ್ವಜನಿಕರಿಗೆ ಕಷ್ಟ ಆಗುತ್ತೆ ಅಂದಾಗ ಈ ಅಂಡರ್ ಪಾಸ್ ಬ್ರಿಡ್ಜ್ ಮಾಡಿ ಒಂದು ತುಂಬಾ ಒಳ್ಳೆ ಒಂದು ಸೌಕರ್ಯ ಮಾಡಿದ್ದಾರೆ. ಜನರಿಗೆ ತುಂಬಾ ಒಂದು ಈಸಿ ವೇ ಮಾಡಿದ್ದಾರೆ. ಇದನ್ನ ನಾವು ಅವ್ರನ್ನ ನೆನ್ಸ್ಕೋಬೇಕು. ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವ್ರಿಗೆ ನಾವು ನೆನ್ಸ್ಕೋಬೇಕು. ಮಾದೇಪುರ ಕ್ಷೇತ್ರಕ್ಕೆ ಅವರು ಯಾವಾಗ ಶಾಸಕರಾದ್ರು ಅವಾಗಿಂದ ಇವತ್ತವರೆಗೂ ಅವರು ಧರ್ಮಪತ್ನಿಯಾದ ಶ್ರೀ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಇದ್ದಾರೆ. ಅವರು ಅಭಿವೃದ್ಧಿಗಳ ಕೆಲಸಗಳು ಮಾಡ್ತವ್ರೆ. ಈ ತರ ಜನರಿಗೆ ನೋಡಿ, ಸ್ಕೂಲ್ ಬಸ್ ಯಾವುದೇ ಒಂದು ಟ್ರಾವೆಲ್ ಆಗ್ಬೇಕು ಅಂದ್ರೆ ಗಾಡಿಗಳಿಗೆ ತುಂಬಾ ಒಳ್ಳೆ ಒಂದು ಈಸಿ ವೇ ಆಗಿದೆ. ಇದೇ ತರ ಒಂದು ಒಳ್ಳೆ ಅಭಿವೃದ್ಧಿಗಳ ಕೆಲಸಗಳು ಆಗ್ಬೇಕು ಅಂತ ನಾವು ಬಯಸ್ತೀವಿ. ಈ ರೋಡ್ನ ನಾವು ಯಾವಾಗ್ಲೂ ಬಂದ್ರು ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವ್ರಿಗೆ ನಾವು ನೆನ್ಸ್ಕೊಂತೀವಿ. ಈ ಬ್ರಿಡ್ಜು ಅವರು ಕಡೆಯಿಂದ ಅವ್ರ ಪ್ರೆಷರ್, ಅವರು ಅಭಿವೃದ್ಧಿ ಮಾಡಲೇಬೇಕು ಅಂತ ಮಾಡಿಸಿದ್ದಾರೆ. ಸೊ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಗೆ ನಮ್ಮ CB ನ್ಯೂಸ್ ತಂಡದಿಂದ ಧನ್ಯವಾದಗಳು ಹೇಳ್ತೀವಿ. ಹಾಗೂ ಎಲ್ಲ ಇಲ್ಲಿ ಲೋಕಲ್ ಅಲ್ಲಿ ನಾಯಕರು ಎಲ್ಲ ಸೇರಿ ಜನ ಎಲ್ಲ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಮಾಡಿಸ್ಕೊಟ್ಟಿದ್ದಾರೆ. ತುಂಬಾ ಕಷ್ಟದಿಂದ ಒಂದು ಈಸಿ ವೇ ಮಾಡಿಕೊಟ್ಟಿದ್ದಾರೆ. ಇದೇ ತರ ಇನ್ನೂ ಒಂದು ಒಳ್ಳೊಳ್ಳೆ ಅಭಿವೃದ್ಧಿಗಳು ಅವರು ತುಂಬಾ ಮಾಡಿದ್ದಾರೆ. ನಾವು ಬರೋ ದಿನಗಳು ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಕ್ಷೇತ್ರದ ಬಗ್ಗೆ ಏನ್ ಬೇಕು ಅಂತ ಕಮೆಂಟ್ಸ್ ಕೊಡಿ.